ಜನಕ್ನ ಸ್ಕೂಲಿಗೆ ಬಿಡೋ ಟೈಮ್ ಬಂದೇ ಹೋಯ್ತು. ನೈಟ್ ಬಂದ್ರು ಅಮ್ಮ ಮೊಮ್ಮಗನ ಜೊತೆ ಒಂದ್ ನೈಟ್ ಇದ್ದು ಅವನ ಜೊತೆ ಮಾತಾಡ್ಕೊಂಡು ಬೆಳಗ್ಗೆ ಎದ್ದು ಊರಿಗೆ ಹೊರಟ್ರು. ಅವನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಹೋಗೋ ಹಿಂದಿನ ದಿನ ನೈಟ್ ಮಮ್ಮಿ ಜಾಮೂನ್ ಮಾಡಿದ್ರು. ಸಪ್ಪು ಬರಕ್ಕಿದ್ಲು, ಬಟ್ ಅವಳಿಗೇನೋ ಎಮರ್ಜೆನ್ಸಿ ಕೆಲಸ ಬಂತು ಅಂತ ಅವಳು ಕ್ಯಾನ್ಸಲ್ ಆದ್ಲು. ನಾವು ಬೆಳಗ್ಗೆ 6 ಗಂಟೆಗೆ ಹೊರಟ್ವಿ. ಪ್ರತಿ ಸಲ ನನ್ನ ಮಗ ಹಾಸ್ಟೆಲಿಗೆ ಹೋಗುವಾಗ್ಲೂ ಅವನ ಜೊತೆನೇ ನಾನು ದೀಪ ಹಚ್ಸೋದು. ಇನ್ನು ಚನ್ನಪಟ್ಟಣದಿಂದ ನಮ್ಮ ಆಂಟಿನ ಕರ್ಕೊಂಡು ಹೋದ್ವಿ. ಜನಕ್ಕಂತೂ ಸ್ಕೂಲ್ಗೆ ಹೋಗೋ ತನಕ ಫುಲ್ ಮಲಗಿದ್ದೇನೆ. ಹಾಸ್ಟೆಲ್ ಒಳಗಡೆ ಒಬ್ಬರಿಗೆ ಎಂಟ್ರಿ. ನಾನು ಹೋದ ತಕ್ಷಣ ಈ ಒಂದು ರೂಮ್ ಮೇಟ್ಸ್ ಎಲ್ಲ ಆಂಟಿ ನೀವೇನು ಮಾಡಬೇಡಿ, ಎಲ್ಲ ನಾವು ಮಾಡ್ಕೊಡ್ತೀವಿ ಜನಕ್ಕೆ ಅಂತ ನಾನು ಮಾಡೋ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀವಿ ಆಂಟಿ, ತುಂಬಾ ಚೆನ್ನಾಗಿದೆ ಅಂತಂದ್ರು. ಥ್ಯಾಂಕ್ ಯು ಮಕ್ಕಳ. ಮಗನ ಜೊತೆ ಎಷ್ಟು ಟೈಮ್ ಇರ್ಬೋದು ಅಷ್ಟು ಟೈಮ್ ತನಕ ವೆಯ್ಟ್ ಮಾಡಿದ್ವಿ. ಆಮೇಲೆ ಅವರು ಸರಿ ಆಯ್ತು ಹೊರಡಿ ಅಂತ ಹೇಳಿದ್ರು. ಸಮ್ಮರ್ ಹಾಲಿಡೇಸ್ ಅಲ್ಲಿ ಮಗನ್ ಕರ್ಕೊಂಡು ಬರೋದೊಂದು ವಿಡಿಯೋ ಹಾಕಿದೆ. ಅದರಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಯಾವ ಸ್ಕೂಲು ಅಂತ. ನನ್ನ ಮಗ ಓದ್ತಾ ಇರೋದು ಮಂಗಳೂರು ಡಿಸ್ಟಿಕ್ ತಲಪಾಡಿನಲ್ಲಿರುವಂತ ಶಾರದಾ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲಲ್ಲಿ. ಮಗಂಗೆ ಹಾಸ್ಟೆಲ್ ಲೈಫ್ ಅಡ್ಜಸ್ಟ್ ಆಗಿದೆ, ಅವನೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಇವರು ಮಗಳು ಬಿಟ್ಟು ಬರೋಕ್ಕೆ ತುಂಬಾನೇ ಫೀಲ್ ಮಾಡ್ಕೊಳ್ತಾ ಇದ್ರು. ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ನಮ್ಮನೆಯವರು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಕರ್ಕೊಂಡು ಬಂದ್ರು. ವೇಸ್ಟ್ ಹಾಕಕ್ಕೆ ಅಂತಾನೆ ಡಸ್ಟ್ಬಿನ್ ಇರುತ್ತೆ, ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ. ಪ್ರಕೃತಿನ ಹಾಳು ಮಾಡಬೇಡಿ. ಅವತ್ತು ತುಂಬಾನೇ ಫ್ರೀ ಇತ್ತು, ನಮಗಂತೂ ದರ್ಶನ ಚೆನ್ನಾಗಾಯ್ತು. ದರ್ಶನ ಮುಗಿಸ್ಕೊಂಡು ಬರೋದು ನೈಟ್ ಆಗೋಯ್ತು. ಥ್ಯಾಂಕ್ ಯು.